ಬರ್ತಡೇ ದಿನ ಖುಷಿಯಾಗಿರ್ಬೇಕು. ಸೊ ಹಂಗ ನಮ್ ಜೊತೆ ಖುಷಿ ಇರಲ್ಲ, ಒಂದು ಸರ್ಪ್ರೈಸ್ ಇದೆ. ನೋಡ್ಸಿದ್ ಏನಂತಾರ ಅಂತಾರಲ್ಲ, ನಾವು ಏನಂತೀವಿ ಅಷ್ಟು ಇಂಪಾರ್ಟೆಂಟ್. ಎಲ್ಲರೂ ಒಂದು ಗ್ರೌಂಡು ಮನೆ ಸಾಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಮೀ ರಂಜು. ಸೊ ಇವತ್ತು ನಮ್ಮ ಯಜಮಾನ್ರು ಬರ್ಡೇ. ಸೊ ಹೊರಗಡೆ ಹೋಗ್ತಾ ಇದೀವಿ. ಇವತ್ತು ಕ್ರಿಕೆಟ್ಗೆ ಹೋಗ್ತಿದ್ದಾರೆ. ಅದಕ್ಕೆ ಬೇಗ ಹೋಗಿ ಟೆಂಪಲ್ಗೆ ಹೋಗೋಣ ಅಂತ. ಸೊ ಸ್ವಲ್ಪ ಬುದ್ಧಿ ಹೇಳಿ, ಇವತ್ತಾದ್ರೂ ಹೊರಗಡೆ ಹೋಗೋದು ಬೇಡ, ಕ್ರಿಕೆಟ್ಗೆಲ್ಲ ನಮ್ಮ ಜೊತೆ ಇರ್ಲಿ ಅಂತ. ಬಟ್ ಇರ್ತಿಲ್ಲ, ಅವರು ಹೋಗ್ತಿದ್ದಾರೆ. ಸೊ ಇವಾಗ ಬರ್ತಡೇ ದಿನ ಖುಷಿಯಾಗಿರ್ಬೇಕು. ಸೊ ಹಂಗ ನಮ್ ಜೊತೆ ಖುಷಿ ಇರಲ್ಲ, ನಿನ್ ಜೊತೆಗೆ ತಾನೇ ಇವಾಗಿರೋದು. ಆಮೇಲೆ ಇವಾಗ ಮನೆಯಿಂದ ಹೊರಡ್ಬೇಕು. ಎಲ್ಲರೂ ರೆಡಿ ಆಗಿದ್ದೀವಿ ಆಲ್ಮೋಸ್ಟ್. ನಮ್ಮನ್ನ ತಿಂಡಿ ತಿಂತಾ ಇದ್ದಾನೆ, ಅವನಿಗೋಸ್ಕರ ವೇಟಿಂಗ್. ಸೊ ಇವರು ಅವಾಗ್ಲಿಂದನೂ ರೆಡಿ ಆಗ್ತಾನೆ ಇದ್ದಾರೆ. ಇವ್ರದ್ದು ತಿಂಡಿ ಆಯ್ತು, ಇನ್ನೇನು ಹೊರಡ್ತೀವಿ. ತಿಂಡಿ ಎಲ್ಲ ಆಗಿದೆ. ಯಾವ್ದು ಇವರಿಬ್ರು ರೆಡಿ ಆಗಿದ್ರು, ಇನ್ನು ಅಡುಗೆ ಮನೆನೇ ಬಿಟ್ಬಿಟ್ಟು ಬಂದಿಲ್ಲ. ನೀರು ಲೀಕೇಜ್ ಆಗ್ತಿದೆ. ಅವನು ತಿಂಡಿ ತಿಂದ. ನಾನ್ ಶಿವಪುರ ತನಕ ಕಾರಲ್ಲಿ ಬತ್ತಿ, ಆಮೇಲೆ ನಿಂಗೆ ಶಿಫ್ಟ್ ಐತಿ. ಸೊ ಇವಾಗ ಹೋಗಿ ಟೆಂಪಲ್ಗೆ, ಆಮೇಲೆ ಸ್ವಲ್ಪ ಚಿಕ್ಕ ಸೆಲೆಬ್ರೇಷನ್ ಮಾಡಿ, ಅದಾದ್ಮೇಲೆ ಒಂದು ಗಿಫ್ಟ್ ಇದೆ, ಆ ಗಿಫ್ಟ್ ಕೊಟ್ಟು ಮತ್ತೆ ಮನೆಗೆ ಬರಬೇಕು. ಅವರು ಮತ್ತೆ ಕ್ರಿಕೆಟ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಇವ್ರ ಔಟ್ಫಿಟ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಟೈಮು 9 ಗಂಟೆಗೆ ಹೋಗ್ಬೇಕಾಗಿತ್ತು, 10 ಕಾಲಾಗಿದೆ, ಇನ್ನೂ ಹೊರಟಿಲ್ಲ. ಇವ್ರು ಆರಾಮಾಗಿ ಟೀ ಕುಡಿತಾ ಕೂತವ್ರೆ. ನಿಂಗೆ ವೇಟಿಂಗ್. ಸೊ ಇವರು ಇವಾಗ ಗಾಡಿಲಿ ಹೊರಡ್ತಾ ಇದ್ದಾರೆ. ಮಮ್ಮಿ ಅಪ್ಪ ಬರಲ್ಲ, ಅಪ್ಪ ಆಮೇಲೆ ಬರುತ್ತೆ. ಎಲ್ಲರೂ ಹೊರಡ್ತಿದ್ದಾರೆ. ನಾವು ನಮ್ಮ ಯಜಮಾನ್ರು ಗಾಡಿಲಿ ಹೋಯ್ತೀವಿ. ನಾನು ಹೇಗಿದ್ದೀನಿ ಅಂತ, ನಾನು ಹೆಂಗಿದ್ದೀನಿ ಕಮೆಂಟ್ ಮಾಡಿ. ಆಲ್ರೆಡಿ ಬಂದ್ವಿ ದೇವಸ್ಥಾನಕ್ಕೆ. ಇವಳನ್ನು ಪಿಕ್ ಮಾಡ್ಕೊ ಬಂದವ್ರೆ ಬರುವಾಗ. ನನ್ ಚೋಟ ಹಾಯ್ ಮಾಡ್ಕೊಂಡೆ. ಹಾಯ್ ಮಾಡ ಮಗ್ಳ ಇಲ್ಲಿ. ಅಣ್ಣ ಮಮ್ಮಿ ಇಬ್ರು ಪೂಜೆ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಬಬ್ಬಳು ಇವಳ್ಗ ಫೋಟೋ ಹಾಕ್ಬೇಕೇನ, ಇವಳ್ಗ ನಮ್ಮ ಗೊಬ್ಬ ಕೊಡ್ಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಗಾಡೀಲಿ ಹೊರಟ್ವಿ. ಸೊ ನನ್ನ ಫೋನ್ನ ಇವ್ರ ಹತ್ರನೇ ಕೊಟ್ಟಿದ್ದೆ, ಆದರೆ ವ್ಲಾಗ್ ಮಾಡಿ ಅಂದ. ಸೊ ಅವರು ಇಟ್ಕೊಂಡಿದ್ರು. ಸೊ ಅವರು ಕಾರಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅವರು ಕಾರಲ್ಲಿ ಬರ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಎಲ್ಲರೂ ಬರ್ತ್ಡೇ ಸ್ಪಾಟ್ಗೆ ಹೊರಡ್ತಾ ಇದ್ವಿ. ಸೊ ನಮ್ಮ ಅಣ್ಣ ಕಾರ್ ಡ್ರೈವ್ ಮಾಡ್ತಾಯಿದ್ದ, ನಮ್ಮ ಅತ್ತಿಗೆ ವೀಡಿಯೋ ಮಾಡ್ತಾಯಿದ್ರು. ಹಾಗೇ ನಮ್ಮ ಅತ್ತಿಗೆ ನಾವು ಬರ್ತಾ ಇರಬೇಕಾದ್ರೆ, ನಾವು ಗಾಡೀಲಿ ಬರ್ತಾ ಇರೋದನ್ನು ಒಂದು ವೀಡಿಯೋ ಕ್ಲಿಪ್ನ ವೀಡಿಯೋ ಮಾಡಿಕೊಟ್ರು. ಅಲ್ಲಿಂದ ಮುಗಿಸ್ಕೊಂಡು ಎಲ್ಲರೂ ಬರ್ತ್ಡೇ ಸ್ಪಾಟ್ಗೆ ಹೊರಟ್ವಿ. ಸ್ಲಿಪ್ಪರ್ ಹಾಕೋಬೇಡ, ಎಲ್ಲ ಸ್ಲಿಪ್ಪರ್ ಹಾಕೋಯ್ತಾರ ಮೊಕ. ಕೇಕ್ ಇಲ್ಲ, ನಮ್ಮ ಮೈ ಸುಮ್ಮನೆ ಕಟ್ ಮಾಡ್ತಾರ. ಈ ತರ ಶೀಟ್ ಅನ್ಸ್ಬಿಡೋದಾಗಿತ್ರಿ ಅನ್ಸಿರೋದು. ಹಾಯ್ ಮಾಡಿ ಬಾ ನನ್ನ ವ್ಲಾಗ. ಮಾತಾಡಿದ್ರ ಬಾವ ಆಡ ಕೊಡೋಣ. ಈಗ ನಮ್ ರೋಜ ಹೇಳ್ತಲ್ಲ ಮೈದಿಂಗ್ ಏನ್ ರಜ ಯಾಕೆ ಆಫ್ ಮಾಡ್ತಾರೆ. ಈಗ ಎಲ್ರು ಮಾಡೋರು ಎಲ್ಲಿ ತೆಗಿತೀರಿ ಅಂದ್ರೆ ಇದು ಮೊಬೈಲ್ ಫಸ್ಟ್ ಮೊಬೈಲ್ ಗಿಫ್ಟ್ ಮಾಡಿ ಹೋಗು. ಏನ್ ಗಿಫ್ಟ್ ಕೊಟ್ಟೆ ಹೇಳು, ಕರ್ಸಿನಿ ಅಲ್ಲ. ಅವ್ರು 7 ಲಕ್ಷ ರೂಪಾಯಿ ಕೊಟ್ಟು ಕೇಳೋರಲ್ಲ, 7 ಲಕ್ಷ ರೂಪಾಯಿ ಗಿಫ್ಟ್ ಕೊಟ್ಟಿರೋದು.
ಡೈಲಾಗ್ ಹೊಡಿತಾಳ ಕೊಟ್ಟೆಯಾ ಕೊಡು ಬಂದ ದುಡ್ಡು ಕೊಡಂಗಿಲ್ಲ ಎಲ್ಲಿ ಬದ ನಿಂತಪ್ಪ ಗಿಫ್ಟ್ ಕೊಡಿ ಅಂತಾನ ಕೂಸ್ ರೇಟ್ ಕೊಟ್ಬಿಡ್ತಲ್ಲ ಅದ ಏನ್ ಪಾಪ ಕಳ್ಸ್ತಾರೆ ನಿಮ್ ಮಗನ ಕೂಸು ಗಂಡ ಏನು ನಂಗೆ ಫಿಕ್ಸ್ ಕಂಬಿಡಿದು ಬೇಬಿ ಡಾಲ್ ಎಲ್ಲ ರೆಡಿ ಮಾಡೋದು ಆಯ್ತು ಏನ ಬಾ ಎಲ್ಲ ರೆಡಿ ಮಾಡೋದು ಲೇಟ್ ಆಯ್ತು ಹಂಗಂದ್ರೆ ಈಗ ಹಾಕಿದ್ರೆ ಅರ್ಧ ಗಂಟೆ ಬೇಕು ಯಾಕೆ ಅದು ನಿನ್ನೆ ರಜಾ ಹಾಕ್ತಿದ್ರಂತ ಒಂದ್ ಅರ್ಧ ಗಂಟೆ ಬೇಕು ರೆಡಿ ಆಯ್ತದ ಈಗ ಲಾಗ್ ಮಾಡ್ತಾವ ನೀ ನಾನು ಬಾವ ನಿಮ್ ತಮ್ಮಂಗೆ ಏನ್ ಗಿಫ್ಟ್ ಕೊಡ್ರಿ ನಿಮ್ ಬಾವ ಕೊಡುತ್ತಾ ರೋಜಕೊಲ್ಲ ಏನ ಬಾ ಗಿಫ್ಟ್ ಯಾನ್ ಹೇಳಿ ನಂಗೆ ಹೇಳಿದ್ರ ನೀವ್ ಹೇಳಿ ನಿಮ್ ತಮ್ಮಂಗೆ ಏನ್ ಗಿಫ್ಟ್ ಕೊಡ್ರಿ ಅಂತ ದೊಡ್ಡ ಗಿಫ್ಟ್ ಎಲ್ಲ ಬರೀ ಡೈಲಾಗ್ ಹೊಡೆಯೋರೇ ಆದ್ರು ರಿಯಲ್ ಆಗಿ ಏನು ಕೊಡೋರೇ ಇರ್ಲಿಲ್ಲ ಸೋ ಸ್ಯಾಡ್ ಒಟ್ಟಲ್ಲಿಗೆ ಎಲ್ಲರೂ ಒಂದು ಗ್ರೌಂಡ್ ಮಾನವಳ್ಳಿ ಜೂ ಮಾಡ್ಕ ಎಷ್ಟು ಬಾಬಾ ಇದ್ರಿಂದ ಮ್ಯಾಚ್ ಮಾಡಿದ್ರೆ ಏನ್ ಗಿಫ್ಟ್ ಬರ್ತೈತಲ್ಲ ಈ ಒಂದು ಬಾವ ಏನದು ಯಾತಿಕೆ ಅದು ಸ್ಪ್ರೇ ಮಾಡಕ ಯಾರಂಗ್ ಮಾಡಕ್ಕೆ ನಮ್ಮ ಬಾವಗ ಗಿಫ್ಟ್ ಇದು ಗಿಫ್ಟ್ ಸ್ಪ್ರೇ ಮಾಡ್ಬಿಟ್ಟು ಮುಗ್ದೈತಲ್ಲ ಸಂತಾ ಕ್ಲಾಸ್ ಅವರೆಲ್ಲ ಕುಳ್ಸಿಲ್ಲ ಎಲ್ಲಿ ನೋ ಎಷ್ಟ್ ಕಾಜಾ ಬರ್ಗರ್ ರೆಡಿ ಮಾಡಿದೆ ಯಾರಕ್ಕ ಬಿದ್ದಿದ್ದಲ್ಲ ಹಂಗೆ ಛೇ ಪಾಪ ಗಿಫ್ಟ್ ಇವನೇ ಕೊಡ್ತಿಲ್ಲ ಇನ್ನು ಪಾಪ ನಮ್ಮ ಮಹನ್ ನೆನ್ ಕೇಳೋ ಆಲ್ರೆಡಿ ಅಮ್ಮ ಗಿಫ್ಟ್ ಕೊಟ್ರ ಅಲ್ಲೇ ಉಳ್ಕತ್ತದು ಜರ್ಕಿ ಇದಾಕನಲ್ಲ ಮ್ಯಾಚ್ ಹೋಗೋದು ಸಾಯಂಕಾಲ ಫಸ್ಟ್ ಮಾತು ಈ ಸೀರೆ ಗಿರೆನೆಲ್ಲ ಕಲ್ಲ ಡ್ರೆಸ್ ಹಾಕೋದು ಅಲ್ಲಿ ನೋಡಕೈತಲ್ಲ ಕೆಳಗೆ ಕಾಟಿದೆ ಕಲ ಮತ್ತ ಎಷ್ಟ್ ಚೆನ್ನಾಗ್ ಕಾಣಿಸ್ತಾವನೆ ಫ್ಯಾಷನ್ ಎಲ್ಲ ರಂಜು ಅನ್ಕೊಂಡು ಆಮೇಲೆ ಅದು ಮೋಟಿ ಕಂಡಿರೋದು ಈಗ ತಮ್ಮಿಂತಿ ಅವೇ ಮೋಟಿ ನೋಡಿದ್ರೆ ಹಲೋ ಬೇಬೆ ಇವ್ರು ಎತ್ಬಿಡೋ ಬೇಬೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋದು ಫೋನ್ ಮಾಡ್ಬೇಕಾಗಿತ್ತು ಅಪ್ಪಗ ರೀ ನಂಗೇನ್ ಗಿಫ್ಟ್ ಕೊಟ್ಟಾರೆ ನಿಮ್ ಬರ್ಡೇಗ ರೀ ನಿಮ್ ಬರ್ಡೇಗ ನಂಗೇನ್ ಗಿಫ್ಟ್ ಕೊಟ್ಟಾರೆ ನಿಂಗೆ ಜೀವನನೇ ಕೊಟ್ಟಿಲ್ವ ಬಂಗಾರಿ ಅಂಬಿಡಿ ಪಿಜ್ಜಾ ಬರ್ಗರ್ ತಿನ್ಕೊಂಡಿತ್ತು ಅದು ಪಾರ್ಟಿ ಗಿಫ್ಟ್ ಗಿಫ್ಟ್ ಬತ್ನಿ ಬರೋದ್ಕ ಮ್ಯಾಚ್ ಮುಗಿಸ್ಕೊಂಡು ಏನ್ ತಗೊಂಡೆ ಗೊತ್ತಿಲ್ಲ ಇವ ಅಂತೂ ಇವತ್ತು ಯಾರನ್ನು ಮಾತಾಡ್ಸಿಲ್ಲ ಬರೀ ಚಿತ್ರದಲ್ಲೇ ಮಾಡ್ತಾವಲ್ಲ ನಮಗ್ ಗಿಫ್ಟ್ ಕೊಟ್ಟಲ್ ರಾಜ ನಾಗೋಯ್ತು ಹಾಸ್ಪಿಟಲ್ಗೆ ಇದು ಹಾಕ್ಬಿಟ್ರ ಕಮೆಂಟ್ ಎಲ್ಲ ನಿಮ್ಗೆ ಊದು ಉಪ್ಪುಂಕಾಯಿ ಹಾಕ್ತಾರಲ್ಲ ಹಂಗಿರ ಎಣ್ಣೆಗೆ ಸಾಕು ನಿಮ್ಗಾರ ಒಂದ್ ಮೊದ್ಲು ಹೆಂಗ್ ಗೊತ್ತಾಗಲ್ಲ ಏನ್ ಗಂಡೆ ಆಗ್ಬೇಕು ಪಾಪ ಬರ್ತಡೇ ದಿನ ಈಗ ರಿಯಾಕ್ಷನ್ ಉಂಟಾಯ್ತು ಹೊಟ್ಟೆ ದಪ್ಪ ಹೊಡಿತವ ಸಣ್ಣ ನೋಡ್ಸಿಡಿ ಏನಂತಾರ ಅಂತಾರಲ್ಲ ನಾವು ಏನಂತೀವಿ ಅಷ್ಟು ಇಂಪಾರ್ಟೆಂಟ್ ಡೈಲಾಗು 2 ತಿಂಗಳಲ್ಲಿ ಗೊತ್ತಾಯ್ತಾ ಈ ಡೈಲಾಗ್ ವ್ಯಾಲ್ಯೂ ಪಕ್ಕ ಯಾಕಂದ್ರ ಕೇಳ್ಬೇಕು ಶಿವನ್ ಚಿಕ್ಕ ವಯಸ್ಸಿಂದ ಬರೀ ಎಣ್ಣೆಗಳು ಸಾಕ್ತಾರೆ ಗಂಡೆಗಳು ಸಾಕಿಲ್ಲ ಅದಕ್ಕೆ ಗಂಡೆ ಅವಳು ಹಂಗೆ ಅಂತಲ್ಲ ಎಕ್ಸ್ಚೇಂಜ್ ಆಫರ್ ಈ ಬೋಗ ನೀ ಸಾಕ ನಾನು ಗಂಡೆ ಹಾಕ್ಬಿಡು ಈಗಲೇ ತಗ ಸತ್ತೋಲೆ ಎಕ್ಸ್ಚೇಂಜ್ ಆಫರ್ ಇವ ನಿಂಗ ನಂಗ್ ಬೇಡ ಇವ ಗಂಡ ಪಾಪ ನಂಗ ಬಜಾರಿ ಐತಲ್ಲ ಇವ ಬಜರಿ ಅಯ್ಯ ಏನು ಮುಟ್ಟರೆ ತರ ಬಾಯ್ ಬಿಡ್ತಾರೆ ಏನಾದ್ರು ಒಳಗಿರ್ಬಿಟ್ರೆ ಮುಗಿಸ್ಬಿಟ್ಟಿ ಬಜಾರಿ ಒಳ್ಳೆ ಹೇರ್ ಸ್ಟೈಲ್ ತಗೊಂಡಲ್ಲ ಈಗಲೇ ಬರ್ತವೆ ಹೇರ್ ಸ್ಟೈಲ್ ಇಲ್ಲ ಇವ್ರು ಗಡ ಬಿಡದೆ ನಮ್ಮನ್ನ ಕೂದಲೇ ಇಲ್ಲ ಏನು ಮದ್ದು ಎಲ್ಲಿ ಹೋಗಂಬಕರ ಅಲ್ಲಿ ಏನು ಮಾಡಿಲ್ಲ ಕೊನಿ ತಿಂಡಿ ಕೊಡಕ ಹಾ ಅಲ್ಲಿ ತಿನ್ಸ್ಕೊಡಿ ಸಣ್ಣ ಆಗ್ಬಿಟ್ಟಲ್ಲ ಯಾಕವ ಡಿಶನ್ ಮಾಡಕ ಮಂಗಳೂರು ನಾಳೆ ಎಲ್ಲ ರೆಡಿ ಆಗಿದೆ ನಮ್ಮ ಅಪ್ಪಗೋಸ್ಕರ ವೇಟಿಂಗ್ ನಮ್ಮ ಅಪ್ಪ ಬಂದ ತಕ್ಷಣ ಸೆಲೆಬ್ರೇಷನ್ ಆಕ್ಚುಲಿ ಇವ್ರಿಗೆ ಲೇಟ್ ಆಗ್ತಿದೆ ಆದ್ರೂ ಪರವಾಗಿಲ್ಲ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಭಯ ಹಿಂಗ್ ಸ್ಟ್ರೈಟ್ ಹಿಂಗ್ ಇದ್ದ ಭಯ ಅಲ್ಲಿಂದ ಸೊ ಅಪ್ಪ ಬರೋ ತನಕ ಸ್ವಲ್ಪ ಎಲ್ಲರೂ ಹರಟೆ ಹೊಡೆದು ಆಮೇಲೆ ಅಪ್ಪ ಬರೋ ತನಕ ಏನು ಮಾಡೋದು ಅಂತ ಹೇಳಿ ಅಟ್ಲೀಸ್ಟ್ ಒಂದೆರಡು ಸ್ಟೆಪ್ ಆದರೂ ಹಾಕೋಣ ಅಂತೇಳಿ ಡ್ಯಾನ್ಸ್ ಮಾಡೋಣ ಅಂತ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ ಕಿಚ್ಚ ಸುದೀಪ್ ಅವರ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟರೆ ಕಾಪಿರೈಟ್ ಕ್ಲೇಮ್ ಬರುತ್ತೆ ಅಂತ ಸಾಂಗ್ ಆಫ್ ಮಾಡಿಬಿಟ್ಟಿದ್ದೀನಿ ಹಾಗೆಯೇ ಡ್ಯಾನ್ಸ್ ಮಾಡ್ತಾ ನಮ್ಮ ಭಾವನು ಡ್ಯಾನ್ಸ್ ಮಾಡಿ ಬನ್ನಿ ಭಾವ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಸೊ ಅವರು ಕೂಡ ಒಂದೆರಡು ಸ್ಟೆಪ್ ಹಾಕಿದ್ರು ಬಟ್
ಅವ್ರು ಸ್ಟೆಪ್ ಹಾಕೋ ಅಷ್ಟೊತ್ತಿಗೆ ನಮ್ಮಪ್ಪ ಅವ್ರು ವಾಪಸ್ ಬಂದ್ಬಿಟ್ರು. ನಮ್ಮಪ್ಪ ಬಂದಿದ್ದಕ್ಕೆ ಸೊ ಅವ್ರು ನಿಲ್ಲಿಸ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನಿಮಗೋಸ್ಕರನೇ ವೇಟಿಂಗು. ಸೊ ಅಪ್ಪ ಬಂತು, ಇವಾಗ ನೆಕ್ಸ್ಟ್ ಕೇಕ್ ಕಟ್ಟಿಂಗ್. ನಾನೆಲ್ಲ ಯಾರು ನನ್ನ ಕ್ಯಾಮ್ರಾ ಇಟ್ಕೊಳ್ಳಿ ಬಂದ ಹೋಗ್ಕೊಳ್ಳಿ. ನೀವಿಬ್ಬರೇ ಫ್ರೀ ಆಗಿರೋರು ಇಟ್ಕೊಳ್ಳಿ, ನೀಟಾಗಿ ತೆಗಿ. ಹಿಂದೆ ಕೊಡದ್ ಬಿಡಿಲ್ಲ ಅಂದ ಇವನಿಂದ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಚೆನ್ನಾಗಿ ಸ್ವಲ್ಪ ಹ್ಯಾಪಿ ಬರ್ಡೇ ಬಾವಾ. ಥ್ಯಾಂಕ್ ಯು. ಸಾಕು ಸಾಕು ಕೇಕ್ ಕೊಡ್ತಿದ್ದೆ. ಅವ್ರು ಬಿಡಿ, ಕೇಕ್ ಬೇಕಾ ಅವ್ರು ಇದೇ ಆಗಬೇಕು. ಸಾಕು ಸಾಕು ಕೇಕ್ ಎಲ್ಲ ಆಗೋಯ್ತು. ಫೋಟೋ ಬೇಕಿ 3 ಹಾಕ್ಸ್ಲಿ, ಹಾಫ್ ಮಾಡ್ಬಿಟ್ಟು ಸಾಕು ವಿಡಿಯೋ. ಸೊ ಅವರೆಲ್ಲ ಅಲ್ಲಿದ್ದಾರೆ. ಜಸ್ಟ್ ಇವಾಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ಒಂದು ಸರ್ಪ್ರೈಸ್ ಇದೆ, ಹೋಗಿ ಬರಬೇಕು. ಫೈನಲಿ ಸ್ಟುಡಿಯೋಗೆ ಬಂದ್ವಿ. ಸೊ ಅಲ್ಲಿ ಫ್ರೇಮ್ ಇದೆ, ಅಕ್ಕ ಫ್ರೇಮ್ ಹೇಳಿದ್ವಿ. ನಾಗೇಂದ್ರಣ್ಣ ಸ್ಟುಡಿಯೋದಲ್ಲಿ ಇರ್ತಾರೆ, ಇಸ್ಕೊಳ್ಳಿ ಅಂತ ಹೇಳಿದ್ರು. 40x60. ಅದೇ ಆ್ಯಕ್ಚುಲಾಗಿ ಇವಾಗ ತಗೊಂಡೋಗಲ್ಲ, ಸ್ಟುಡಿಯೋದಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಅಂದರೆ ನಾನು ಮನೆಗೆ ಹೊಟ್ಟೋಗ್ತಿದ್ದೆ, ಅದಕ್ಕೆ ಇವ್ರಿಗೆ ಹೇಳೋಣ ಅಂತ. ಅಕ್ಕ ಕಟ್ಟರ್ ಇದ್ರೆ ಕೊಡಿ. ಫೋಟೋ ಅವ್ರ ಕೈಲಿ ಎತ್ತಕ್ ಆಗೋದಿಲ್ಲ ಅನ್ಸುತ್ತೆ. ಸ್ವಲ್ಪ ಬರಲ್ಲ ಬರಲ್ಲ ಹೆಲ್ಪ್ಗೆ. ಎಲ್ಲ ಇಟ್ಟಕೋದು ಫೋಟೋ. ಅದಕ್ಕೆ ಇಲ್ಲೇ ಇಟ್ಟಿರ್ತೀವಿ. ನೀವು ಸಾಯಂಕಾಲ ಬಂದು ಊರಿಗೆ ಬಿಟ್ಬಿಟ್ಟು ತಗೊಂಡೋಗಿ. ಹಿಂಗೈತೆ ನೋಡ್ಬಿಡಿ. ಸೂಪರ್. ಖುಷಿ ಆಯ್ತಾ? ಸಾಕು ಕಲರ್ ಸೂಪರ್. ಖುಷಿ ಆದ್ರೆ ಸರಿ. ಎಷ್ಟಾಗುತ್ತೆ ಅಷ್ಟನ್ನು ಕಲೆಕ್ಟ್ ಮಾಡಿ ಇದು ಮಾಡಿದ್ದೀನಿ. ಎಲ್ಲ ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ, ಬಟ್ ಕಲೆಕ್ಟ್ ಆಗಿರೋಷ್ಟು ತಗೊಂಡು ಮಾಡಿ. ನಿಂತ್ಕೊ, ಎಷ್ಟು ಉದ್ದ ಇದೆ ಅಂತ ತೋರಿಸ್ಬಿಡ್ತೀನಿ. ಸೊ ದಿಸ್ ಇಸ್ ಮೈ ಗಿಫ್ಟ್. ಹೇಗಿದೆ ರಿಯಾಕ್ಷನ್ ನೋಡ್ಬಿಡಿ. ಸೂಪರ್ ಆಗೈತೆ. ಎಲ್ಲರಿಗಿಂತ ಇಷ್ಟು ವರ್ಷದಲ್ಲಿ ಇದೆ ಮೇನ್ ಗಿಫ್ಟ್. ಆಕ್ಚುಲಿ ರೋಜಾ ಅಂದ ಫುಲ್ ಇಷ್ಟ ಆಯ್ತು ತಕ್ಕ ಹೋಗ್ರಂದ. ನನ್ನ 29 ವರ್ಷದಲ್ಲಿ ಬೆಸ್ಟ್ ಗಿಫ್ಟ್ ಅಂದ್ರೆ ಇದೆ. ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಯಾರು ಇದ್ರೆ ಗಿಫ್ಟ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಗೊತ್ತು ನಂಗೆ ಕ್ರಿಕೆಟ್ ಅಂದ್ರೆ ಇಷ್ಟ ಅಂತ. ನಿಂಗೆ ಲೇಟ್ ಆಯ್ತದ ಫೋನ್. ಸೊ ಮನೆಯವ್ರಿಗೆ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋದ್ರು. ಅಷ್ಟೆಲ್ಲ ಆದಮೇಲೆ ಮನೆಯವರು ನಮ್ಮ ಭಾವ ಎಲ್ಲರೂ ಏನಾದರೂ ತಿನ್ಕೊಂಡು ಕುಡ್ಕೊಂಡು ಬರೋಣ ಅಂತ ಹೇಳಿ ಪಿಜ್ಜಾ ಸೆಂಟರ್ಗೆ ಬಂದ್ವಿ. ಬಟ್ 1 ಗಂಟೆ ಮೇಲೆ ಪಿಜ್ಜಾ ಅಂತ ಹೇಳಿದ್ರು. ಸೊ ಜ್ಯೂಸ್ ಎಲ್ಲ ಆರ್ಡರ್ ಮಾಡಿ ಜ್ಯೂಸ್ ಕುಡಿಯೋಕೆ ಬರ್ತಿದ್ದೀವಿ. ಅದು ಎಂಟಿ ಸೈಲೆಂಟ್ ಇರಿಸಿರೋದು. ಓ ಅಚ್ಚೇ ಪಾಪ ಗೊತ್ತು.
ಜ್ಯೂಸ್ ಎಲ್ಲ ಕುಡ್ಕೊಂಡು ಎಲ್ಲ ಮನೆಗೆ ಹೋಗೋಣ ಅಂತ ಹೊರಟ್ವಿ. ರೋಜನ್ನ ಬನ್ನಿ ಮನೆಗೆ ಅಂತ ಹೇಳಿದ್ವಿ. ಅವ್ರು ಇನ್ನೊಂದು ದಿನ ಬರ್ತೀವಿ, ಸ್ವಲ್ಪ ಕೆಲಸ ಇದೆ ಟೌನಲ್ಲಿ ಅಂತ ಹೇಳಿ ಅವ್ರು ಹೊರಟರು. ಅಲ್ಲಿಂದ ನಾವು ಎಲ್ಲರೂ ಮನೆಗೆ ಹೊರಡೋಣ ಅಂತ ಹೇಳಿ ನಾವು ಹೊರಟ್ವಿ. ಬರುವಾಗ ನಮ್ಮ ಯಜಮಾನ್ರು ವೆಹಿಕಲ್ ಬಂದಿದೆ, ಬಟ್ ಇವಾಗ ಅವ್ರು ಇರಲಿಲ್ವಲ್ಲ, ಸೊ ಅದಕ್ಕೆ ನಮ್ಮ ಅಣ್ಣನ ಜೊತೆ ಕಾರಲ್ಲಿ ಹೋಗ್ತಿದ್ದೀನಿ. ಮನೆಗೆ ಹೋದ್ವಿ. ಸೊ ಗೈಸ್, ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಆವಾಗಲೇ ಬಂದ್ವಿ, ಬಟ್ ತುಂಬ ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೇಳಿದೆ. ಬಟ್ ಎಲ್ಲ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅವರೆಲ್ಲ ಮಲಗಿದ್ದಾರೆ. ಆಯ್ತು ತನಕ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಅವ್ರು ಇದ್ಮೇಲೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ನಮ್ಮ ಯಜಮಾನ್ರು ಹಾಗೇನೆ ಹೊರಟೋದ್ರು. ಕ್ರಿಕೆಟ್ ಇದೆ, ಹೋಗಲೇಬೇಕು, ಫೈನಲ್ ಮ್ಯಾಚು ಅಂತ ಇಲ್ಲಿ ಹೋದ್ರು. ಸೊ ಸಾಯಂಕಾಲ ಬರ್ತಾರೆ. ಅವ್ರು ಬರೋ ತನಕ ಎಲ್ಲನೂ ರೆಡಿ ಮಾಡಿ ಇಟ್ಟಿರಬೇಕು. ಸೊ ಎಲ್ಲ ಮಲ್ಕೋಬಿಟ್ಟಿದ್ದಾರೆ. ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಎಲ್ಲೋ ಹೊರಗಡೆ ಹೋದ. ನಮ್ಮ ಅತ್ತಿಗೆ, ನಮ್ಮ ಮಮ್ಮಿ, ನಮ್ಮಮ್ಮ 3 ಜನನೂ ಅಲ್ಲಿ ಮಲಗಿದ್ದಾರೆ. ಸೊ ಫೈನಲಿ ನಾನು ಸ್ವಲ್ಪ ಆದರೂ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತೀನಿ ಇವಾಗ. ಸೊ ನೋಡೋಣ ಈ ಸರ್ಪ್ರೈಸ್ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ. ನಾನು ಫೋಟೋ ಫ್ರೇಮ್ ಕೊಟ್ಟಿದ್ದವ್ರಿಗೆ ತುಂಬಾ ಇಷ್ಟ ಆಯಿತು, ತುಂಬ ಖುಷಿಪಟ್ಟರು. ಸೊ ನೆಕ್ಸ್ಟ್ ಈ ಸರ್ಪ್ರೈಸ್ ಎಷ್ಟು ಖುಷಿ ಪಡ್ತಾರೆ ಅಂತ ನೋಡೋಣ. ನನಗೆ ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ, ನೋಡಬೇಕು. ಮನ್ನೋದು 29th ಬರ್ತ್ಡೇಗೆ 29th ಡಿಶಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಗಲಿಲ್ಲ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಅದೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ಸುಸ್ತಾಗ್ತಿತ್ತು, ನಿಂತ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಹೊತ್ತು. ನಮ್ಮಮ್ಮ ಸ್ವಲ್ಪ ಡಿಶಸ್ ಮಾಡಿಕೊಡ್ತು, ನಾನೊಂದು 2-3 ಐಟಮ್ ಮಾಡಿದೆ ಅಷ್ಟೇ. ಸೊ ಜಾಸ್ತಿ ಮಾಡೋದಕ್ಕಾಗಲಿಲ್ಲ, ಒಂದು 5 to 6 ಐಟಮ್ಸ್ ಏನೋ ಆಯಿತು ಅಷ್ಟೇ. ಅದನ್ನೇ ಸಾಕು ನನಗೆ ಅಂತ ಹೇಳಿ ಖುಷಿಪಟ್ಟು ತಿಂದರು ಅವರು. ಹೋಯ್ತು ನಂಗೆ 29 ಐಟಮ್ ಮಾಡಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ. ಸೊ ಈ ರೀತಿ ನಮ್ಮ ಯಜಮಾನ್ರ ಬರ್ಡೇ ದಿನ ಕಳೀತು. ಸೊ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.